ಕೋರ್ಟ್ನಲ್ಲಿದ್ದ ವಯೋವೃದ್ಧರು ಅಂತ ಅಜ್ಜರೇ ಈರೆಗೂ ಪಾತೇರ್ನಾಗ ಈರೆಗೂ ಗೊತ್ತಿತ್ತಿಜ್ಜ ಈರು ಅಜ್ಜರ ಆತರನ್ನೆಲ್ಲ ಗೊತ್ತಿಜ್ಜಿದ ಅಂತ ಮುಂದಿನ ದಿನಗಳಲ್ಲಿ ಅವರು ಹೊರಗೆ ಬಂದು ಇಂತಹ ಮಾತುಗಳನ್ನಾಡಿದರೆ ನಮ್ಮ ಲಕ್ಷಾಂತರ ಕಾರ್ಯಕರ್ತರು ಬೀದಿ ಇಳಿದು ಅವರ ವಿರುದ್ಧ ಹೋರಾಟ ಮಾಡಿಯೇ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ ಮಾತಿಗೆ ಕಡಿವಾಣ ಹಾಕ್ತೇನೆ. ಈ ವ್ಯಕ್ತಿಯನ್ನು ಖಂಡಿತವಾಗಿಯೂ ಬಂಧಿಸಬೇಕು. ಅವರ ವ್ಯಕ್ತಿಯ ಹೆಸರಲ್ಲಿ ರೌಡಿ ಶೀಟರನ್ನು ತೆರೆದು ಅದೇ ಮಾತ್ರ ಅಲ್ಲ UAPA ಆ್ಯಕ್ಟ್ಗಳನ್ನು ಅಳವಡಿಸಿಕೊಂಡು ಸಿದ್ದರಾಮಯ್ಯ ಸಾಹೇಬ್ರವರೇ ನಮಗೆ ಒಂದು ಮಾತನ್ನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನೀವು ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀರಿ, ಆ ಭಾಗ್ಯ ಈ ಭಾಗ್ಯ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಜೀವನ ನಡೆಸಲಿಕ್ಕೆ ಒಂದು ಜೀವನ ಭಾಗ್ಯವನ್ನಾದರೂ ನೀವು ತಕ್ಷಣವೇ ಕೊಡು ಮಾಡಬೇಕು. ಖಂಡಿತವಾಗಿಯೂ ಕೂಡ ಅವರನ್ನು ಬಂಧಿಸಲೇಬೇಕು. ಯಾವುದೇ ರೀತಿಯಲ್ಲೂ ಕೂಡ ಅವರು ಸಮಾಜದ ಮುಂದೆ ಬರಬಾರ್ದು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಅತ್ಯಂತ ಖೇದಕರ ಸಂಗತಿ ಏನಂತ ಕೇಳಿದರೆ, ಇಷ್ಟರ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದಂತಹ ಈ ಕೀಲಾದ ಈ ಸಮುದಾಯದ ವಿರೋಧಿಯಾದಂತಹ ಸ್ತ್ರೀ ವಿರೋಧಿಯಾದಂತಹ ಅಮಾನವೀಯದಂತಹ ಅವಮಾನ ಮಾಡಿದಂತಹ ಈ ಮಾತುಗಳು ಬಂದಾಗ ಕೂಡ 3-4 ದಿನಗಳಾದರೂ ಕೂಡ ಅವರ ಮೇಲೆ FIR ನಮ್ಮ ಸಮುದಾಯದವರೇ ಹೋಗಿ ಕೊಡಬೇಕಂತ ಪರಿಸ್ಥಿತಿ ಬಂದಿದೆ. 3 ದಿನಗಳಾಯಿತು. ಮತ್ತೆ ನಿನ್ನೆ ನೋಡುವಾಗ ಇದೇ ಕಲ್ಲಡ್ಕ ಪ್ರಭಾಕರ ಭಟ್ಟರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಬಂಧಿಸದಂತೆ ಇರುವಂಥ ಮಧ್ಯಂತರ ಜಾಮೀನು. ಯಾಕೆ ಪ್ರೀತಿಯ ಬಂಧುಗಳೇ, ಯಾಕಾಗಿ ಅವರಿಗೆ ಕೇಳುವಂಥ ಕಾರಣ ಇದ್ರೆ ನಗುಬೇಕು ಉಗಿಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ. ಅವರು ಕೋರ್ಟ್ನಲ್ಲಿ ಅವರ ವಕೀಲರು ಮಂಡಿಸಿದಂಥ ವಿಚಾರ ಏನು ಗೊತ್ತಾ? ಆ ವ್ಯಕ್ತಿ ಹೇಳ್ತಾರೆ, ಇವರು ವಯೋವೃದ್ಧರಾಗಿದ್ದಾರೆ, ಇದೊಂದು ರಾಜಕೀಯ ಪ್ರೇರಿತವಾದಂಥ ಕೇಸುಗಳಾಗಿದೆ, ಮಾತ್ರವಲ್ಲ ಅವರ ಆರೋಗ್ಯ ಕೂಡ ಸರಿ ಇಲ್ಲ ಅಂತ. ನಾನು ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೇನೆ, ಅವರ ಆರೋಗ್ಯ ದೈಹಿಕವಾಗಿ ಸರಿ ಇಲ್ಲದಿದ್ದರೆ ಇಂತಹ ಒಂದು ಸಂಘರ್ಷ ಮಾಡುವಂಥ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಂಗಳೂರಿನಿಂದ ಶ್ರೀರಂಗಪಟ್ಟಣ ತನಕ ಯಾತ್ರೆ ಕೂಡ ಮಾಡಿದ್ದಾರೆ. ಅಲ್ಲಿ ಹೋಗಿ ಮಾತನಾಡಿದ್ದಾರೆ, ಗಂಟೆಗಟ್ಟಲೆ 40 ನಿಮಿಷಗಳ ಕಾಲ ಮಾತನಾಡಿದ್ದಾರೆ, ಪುನಃ ಬಂದಿದ್ದಾರೆ. ಆದರೆ ಅವರ ದೈಹಿಕವಾದ ಆರೋಗ್ಯದ ಸಮಸ್ಯೆ ಇದೆ ಅಂತ ನಮಗೆ ಅನಿಸ್ತಾ ಇಲ್ಲ. ಕೋರ್ಟಿನಲ್ಲಿ ಪ್ರಭಾಕರ ಭಟ್ಟರ ವಕೀಲರು ಮಂಡಿಸಿದಂತಹ ಅವರ ಅನಾರೋಗ್ಯ ಏನು ಅಂತ ಕೇಳಿದರೆ ಅವರ ದೈಹಿಕವಾದಂತಹ ಅನಾರೋಗ್ಯ ಅಲ್ಲ, ಅವರು ಮಾನಸಿಕವಾದಂತಹ ರೋಗಿಯಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತ ಕೇಳಿದರೆ ಅವರಿಗೆ ಅಂತಹ ರೋಗ ಇಲ್ಲದಿದ್ದರೆ ದೈಹಿಕವಾಗಿ ಅವರು ಸದೃಢವಾಗಿದ್ದರೂ ಕೂಡ ವಯಸ್ಸಾಗಿದೆ. ಕೋರ್ಟ್ನಲ್ಲಿದ್ದ ವಯೋವೃದ್ಧರು ಅಂತ ಅಜ್ಜರೇ ಈರೆಗೂ ಪಾತೇರ್ನಾಗ ಈರೆಗೂ ಗೊತ್ತಿತ್ತಿಜ್ಜ ಈರು ಅಜ್ಜರ ಆತರನ್ನೆಲ್ಲ ಗೊತ್ತಿಜ್ಜಿದ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂತಹ ವಯೋವೃದ್ಧನ ಅಂತ ಒಬ್ಬ ವ್ಯಕ್ತಿ ನನಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿಕೊಂಡು ಕೋರ್ಟ್ನಿಂದ ಜಾಮೀನು ಪಡಿಬೇಕಾದರೆ ಇದನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಇಂಥ ಚಿಂತನೆ ಇರಲಿಲ್ವಾ? ಆದ್ದರಿಂದ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅವರಿಗೆ ದೈಹಿಕವಾಗಿ ಆರೋಗ್ಯ ಸರಿ ಇದ್ದರೆ ಅದೇ ರೀತಿ ಮಾನಸಿಕವಾಗಿ ಅವರ ಆರೋಗ್ಯ ಸರಿ ಇಲ್ಲ, ಅವರನ್ನು ತಕ್ಷಣ ಕಂಕನಾಡಿಯ ಮಾನಸಿಕ ರೋಗಕ್ಕೆ ಅಲ್ಲಿ ಇರತಕ್ಕಂಥ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಇಲ್ಲಿ ರಾಜ್ಯದಲ್ಲಿ ಒಬ್ಬ ದೊಡ್ಡ ಒಂದು ಸಂಘಟನೆಯ ಒಂದು RSSನ ಮುಖ್ಯಸ್ಥ ಅಂತ ಹೇಳ್ಕೊಂಡು ನಡೀತಾ ಇದ್ದಾರೆ. ನಾನು ಅಲ್ಲಿ ಯಾರಾದರೂ ಜವಾಬ್ದಾರಿಯುತರಾದಂಥ ವ್ಯಕ್ತಿಗಳಿದ್ದರೆ ಅವರಲ್ಲಿ ಕೂಡ ನಾವು ಕೇಳಲಿಕ್ಕೆ ಇರುವಂಥದ್ದು, ಇಂತಹ ವ್ಯಕ್ತಿಗಳನ್ನು ನೋಡಿ ನಿಮ್ಮ ಸಂಘಟನೆಯನ್ನು ನಾವು ಗುರುತಿಸಬೇಕಾ ಅಂತ ನಮಗೆ ಖೇದ ಆಗ್ತಾ ಇದೆ ಹೇಳಲಿಕ್ಕೆ. ಆದ್ದರಿಂದ ಇಂತಹ ವ್ಯಕ್ತಿಗಳನ್ನು ಮಾತ್ರ ನೀವು ಇಲ್ಲಿ ಪ್ರಮೋಷನ್ ಮಾಡ್ತಿದ್ದೀರಂತಾದರೆ ನಿಮ್ಮ ಬಗ್ಗೆ ನಮಗೆ ಅರ್ಥ ಮಾಡಲಿಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಇವರನ್ನು ನೋಡಿದರೆ ಗೊತ್ತಾಗ್ತದೆ, ಇವರು ಸ್ತ್ರೀ ವಿರೋಧಿಯಾಗಿದ್ದಾರೆ, ಇವರು ಮನುವಾದಿಯಾಗಿದ್ದಾರೆ, ಇವರು ಸಾರ್ವಜನಿಕರಲ್ಲಿ ಸ್ವಾಸ್ಥ್ಯತೆಯನ್ನು, ಶಾಂತಿಯನ್ನು, ಸಮಾಧಾನವನ್ನು ಇರಲಿಕ್ಕೆ ಬಿಡದಂಥ ಒಬ್ಬ ದುಷ್ಟ ವ್ಯಕ್ತಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಮಯದಲ್ಲಿ ಮತ್ತೊಂದು ವಿಷಯ ಕೂಡ ಹೇಳ್ತಾ ಇದ್ದೇನೆ, ಈ ವ್ಯಕ್ತಿಯನ್ನು ಖಂಡಿತವಾಗಿ ಬಂಧಿಸಬೇಕು.
ಅವರ ವ್ಯಕ್ತಿಯ ಹೆಸರಲ್ಲಿ ರೌಡಿ ಶೀಟರನ್ನು ತೆರೆದು, ಅದೇ ಮಾತ್ರ ಅಲ್ಲ UAPA ಆಕ್ಟ್ಗಳನ್ನು ಅಳವಡಿಸಿಕೊಂಡು ಅವರನ್ನು ತಕ್ಷಣವೇ ಅವರನ್ನು ಸೂಕ್ತವಾದ ತನಿಖೆಗೊಳಪಡಿಸಿ ಈ ರಾಜ್ಯದಲ್ಲಿ ಆಗುವಂತಹ ದೊಡ್ಡ ಅನಾಹುತಗಳನ್ನು ತಪ್ಪಿಸಬೇಕಾದರೆ ನಾವೆಲ್ಲರೂ ಕೂಡ ಈ ರಾಜ್ಯದ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಳ್ಳಬೇಕು. ಅವರನ್ನು ಖಂಡಿತವಾಗಿಯೂ ಕೂಡ ಬಂಧಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ಜಾಮೀನು ಮಂಜೂರು ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರದ ವಕೀಲರು ನಮಗೆ ಖೇದ ಇದೆ, ಈ ರಾಜ್ಯದ ಅತ್ಯಂತ ಒಬ್ಬ ದೊಡ್ಡ ನಾಯಕನಾಗಿ, ಒಬ್ಬ ಗೌರವಾನ್ವಿತ ವ್ಯಕ್ತಿತ್ವವಾಗಿ, ಒಂದು ಗೌರವಾನ್ವಿತ ಸೇವೆ ಸಲ್ಲಿಸುವಂಥ ಸಿದ್ದರಾಮಯ್ಯ ಸಾಹೇಬ್ರವರೇ, ನಮಗೆ ಒಂದು ಮಾತನ್ನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ನೀವು ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀರಿ, ಆ ಭಾಗ್ಯ ಈ ಭಾಗ್ಯ, ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ. ನಮಗೆ ನಿಮ್ಮ ಗ್ಯಾರಂಟಿಗಳು ಕೊಡದಿದ್ರೂ ಪರವಾಗಿಲ್ಲ, ಈ ರಾಜ್ಯದ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಜೀವನ ನಡೆಸಲಿಕ್ಕೆ ಒಂದು ಜೀವನ ಭಾಗ್ಯವನ್ನಾದರೂ ನೀವು ತಕ್ಷಣವೇ ಕೊಡು ಮಾಡಬೇಕು. ಯಾಕೆಂತ ಹೇಳಿದರೆ ನಿಮ್ಮ ಸರ್ಕಾರದ ಮೇಲೆ ನಮಗೆ ಸಂಶಯ ಬರ್ತಾ ಇದೆ. ಯಾಕೆಂತ ಹೇಳಿದರೆ ನಿನ್ನೆ ಹೈಕೋರ್ಟ್ನಲ್ಲಿ ಚರ್ಚೆ ಬಂದಾಗ, ವಾದ ಪ್ರತಿವಾದಗಳು ನಡೆದಾಗ, ಮುಖ್ಯಮಂತ್ರಿಯವರ ಅಥವಾ ಸರ್ಕಾರದ ಪರವಾಗಿ ಬಂದಂತಹ ವಕೀಲರೊಡನೆ ಜಸ್ಟಿಸ್ನವರು ಕೇಳ್ತಾರೆ, ಏನು ನೀವು ಸರ್ಕಾರದವರು ಅವರನ್ನು ಬಂಧಿಸುತ್ತೀರಾ ಅಂತ ಕೇಳುವಾಗ ಸರ್ಕಾರದ ವಕೀಲರು ಹೇಳ್ತಾ ಇಲ್ಲ, ನಾವು ಬಂಧಿಸಲ್ಲ ಅಂತ. ಅಂದರೆ ಇದರ ಅರ್ಥ ಏನು? ಇವರಿಗೆ ಸರ್ಕಾರದ ಪ್ರಾಯೋಜಿತವಾದಂತಹ ಮಧ್ಯಂತರ ಜಾಮೀನು ಇವತ್ತು ಕಲ್ಲಡ್ಕ ಪ್ರಭಾಕರ ಭಟ್ಟರಿಗೆ ದೊರೆತಿದೆ ಅಂತ ನಾನು ಹೇಳಲಿಕ್ಕೆ ಬಹಳಷ್ಟು ಖೇದ ಆಗ್ತಾ ಇದೆ ಬಂಧುಗಳೇ. ಮುಸಲ್ಮಾನರ ಪರ, ಜಾತ್ಯತೀತವಾದಿಗಳ ಪರ, ಅಲ್ಪಸಂಖ್ಯಾತರ ಪರ ಎಲ್ಲ ಹೇಳುವಂತಹ ಸಿದ್ದರಾಮಯ್ಯನವರು, ಸಮಾಜವಾದಿಗಳು ಯಾಕೆ ನಮ್ಮ ಪರವಾಗಿ ನಿಲ್ತಾ ಇಲ್ಲ? ಯಾಕೆ ನಮಗೆ ನೀವೇನು ಹೆಚ್ಚಾಗಿ ಕೊಡಬೇಕಂತ ನಾವು ಕೇಳ್ತಾ ಇಲ್ಲ? ನಮಗೆ ಆಗುವಂಥ ಅನ್ಯಾಯದ ವಿರುದ್ಧ ನಮಗೆ ನಿನ್ನೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಲಿಲ್ಲ. ದೊಡ್ಡ ಮಟ್ಟದ ಪ್ರತಿಭಟನೆಗೆ ಅವಕಾಶ ಕೇಳಿದ್ದೆವು. ನಿನ್ನೆ ಮುಖ್ಯಮಂತ್ರಿಗಳು ಅವತ್ತು ಬೆಂಗಳೂರಿನಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆ ಮಾಡಿದ್ದಾರೆ. ಆವಾಗ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಪ್ರತಿಭಟನೆಯನ್ನು ನಾವು ಯಾವತ್ತೂ ಯಾರಿಂದಲೂ ತಡೆಯಲ್ಲ, ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡಿದ್ರೆ ಅವರನ್ನು ಮಾತ್ರ ಕ್ರಮ ಕೈಗೊಳ್ಳುತ್ತೇವೆ ಅಂತ. ಆದರೆ ಯಾಕೆ ನಮಗೆ ಪರ್ಮಿಷನ್ ಕೊಡಲಿಲ್ಲ? ಯಾಕೆ ನಮಗೆ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ? ನಮಗೂ ಕೂಡ ಹಕ್ಕಿಲ್ವೇ? ನಮ್ಮ ಸಮಾಜದ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ, ನಮ್ಮ ಮಹಿಳೆಯರ ಪರವಾಗಿ ಧ್ವನಿ ಎತ್ತುವಂಥ ಅವಕಾಶ ಈ ಸಮುದಾಯದ ಮುಖಂಡರಿಗೆ ಕೊಟ್ಟಿಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರದವರು ಗಮನ ಹರಿಸದೇ ಇದ್ದರೆ ಇದರ ದೊಡ್ಡ ನಷ್ಟವನ್ನು ನೀವು ಅನುಭವಿಸಬೇಕಾದಿತ್ತು ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಯಾವುದೇ ರೀತಿ ನಿಮ್ಮ ಕಾನೂನಿಗೆ ನಾವು ಗೌರವ ಕೊಟ್ಟಿದ್ದೇವೆ. ಕಮಿಷನರ್ ಸಾಹೇಬರಿಗೆ, ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಿಗೆ, ಅದೇ ರೀತಿ ಎಲ್ಲರಿಗೂ ಕೂಡ ಅಧಿಕಾರಿಗಳ ಮಾತುಗಳಿಗೆ ಗೌರವ ಕೊಟ್ಟು ಇವತ್ತು ನಾವು ಲೀಡರ್ಸ್ಗಳು ಮಾತ್ರ 50 ಮಂದಿ ಅಂತ ಹೇಳಿದಾಗ ಅಷ್ಟು ಮಂದಿಯನ್ನು ಮಾತ್ರ ನಾವು ಕರ್ಕೊಂಡು ಬಂದು ಸಾಂಕೇತಿಕವಾದಂತಹ ಪ್ರತಿಭಟನೆ ಮಾಡಿದ್ದೇವೆ. ಒಂದು ವಿಷಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಇವನ ಮಾತುಗಳು ನಿಲ್ಲದೇ ಇದ್ದರೆ, ಇವನ ವಿರುದ್ಧ ಕ್ರಮ ಆಗದೇ ಇದ್ದರೆ ಈ ರಾಜ್ಯದ ಹೈಕೋರ್ಟ್ ಮುಂದಿನ 8ನೇ ತಾರೀಕಿಗೆ ಮತ್ತೊಮ್ಮೆ ವಿಚಾರಣೆಗಿಟ್ಟುಕೊಂಡಿದೆ. ಆವಾಗ ಅವರಿಗೆ ಕೇಸ್ ಆಗಲೇಬೇಕು. ಅವರ ವಿರುದ್ಧ ನಿರಂತರವಾದಂಥ ಹೋರಾಟ ನಾವು ಮಾಡ್ತಲೇ ಬರ್ತೇವೆ. ಇನ್ನು ಮುಂದೆ ನಮ್ಮ ಹೆಣ್ಮಕ್ಕಳನ್ನು, ಅದೇ ರೀತಿ ನಮ್ಮ ಎಲ್ಲ ಜಾಗೃತವಾದಂತಹ ಸಮಾಜದ ಸಮಾನ ಮನಸ್ಕ ನಾಗರಿಕರನ್ನು ಎಲ್ಲರೂ ಕೂಡ ಅವರ ವಿರುದ್ಧ ತಿರುಗಿ ಬೀಳುವಂತಹ ಒಂದು ಪರಿಸ್ಥಿತಿ ಬರಬಹುದು. ಖಂಡಿತವಾಗಿಯೂ ಕೂಡ ಅವರನ್ನು ಬಂಧಿಸಲೇಬೇಕು. ಯಾವುದೇ ರೀತಿಯಲ್ಲೂ ಕೂಡ ಅವರು ಸಮಾಜದ ಮುಂದೆ ಬರಬಾರ್ದು. ಅವರಿಗೆ ಇರತಕ್ಕಂಥ ಅತ್ಯಂತ ಸೂಕ್ತವಾದ ಸ್ಥಳ ಯಾವುದಂತ ಕೇಳಿದರೆ ಕಂಬಿಯೊಳಗಿನಿರತಕ್ಕಂತಹ ಆ ಕಂಬಿಯೊಳಗಿನ ರಾಜರಾಗಲಿಕ್ಕೆ ಮಾತ್ರ ಅವರಿಗೆ ಯೋಗ್ಯತೆ ಇದೆ. ಆದ್ದರಿಂದ ಅವರು ನಮ್ಮ ಸಮಾಜದಲ್ಲಿ ಇರಲಿಕ್ಕೆ ಯೋಗ್ಯತೆ ಅವರಿಗೆ ಇಲ್ಲ, ಅವರಿಗೆ ಆ ಅರ್ಹತೆ ಇಲ್ಲ. ಅವರು ಇರಬೇಕಾದಂಥ ಜಾಗ ಕಂಬಿಯೊಳಗಿನ ಮನೆಯಾಗುವಂಥ ಜೈಲಿನಲ್ಲಾಗಿದೆ. ಅವರಿಗೆ ಜೈಲೇ ಪರ್ಮನೆಂಟ್ ಆದಂತಹ ವಾಸ ಆಗಬೇಕು. ಇಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ಅವರು ಇದರ ಸಮಾಜದಲ್ಲಿರುವಂತಹ ಸಾಮರಸ್ಯವನ್ನು ವಿರೋಧಿಸುವ, ಸಾಮರಸ್ಯವನ್ನು ಕೆಡಿಸುವಂತಹ ವ್ಯಕ್ತಿ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕೂಡ ಈ ಸಮಾಜ ಕಳಿಸ್ತದೆ ಅಂತ ಮಾತ್ರ ಹೇಳಿಕೊಂಡು ಮತ್ತೊಮ್ಮೆ ಅವರಿಗೆ ಧಿಕ್ಕಾರ. ಪ್ರಭಾಕರ ಭಟ್ಟನಿಗೆ ಧಿಕ್ಕಾರ. ಮುಂದಿನ ದಿನಗಳಲ್ಲಿ ಅವರು ಹೊರಗೆ ಬಂದು ಇಂತಹ ಮಾತುಗಳನ್ನಾಡಿದರೆ ನಮ್ಮ ಲಕ್ಷಾಂತರ ಕಾರ್ಯಕರ್ತರು ಬೀದಿ ಇಳಿದು ಅವರ ವಿರುದ್ಧ ಹೋರಾಟ ಮಾಡಿಯೇ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ ಮಾತಿಗೆ ಕಡಿವಾಣ ಆಗ್ತೇನೆ.